ಶ್ರೀಮತ್ಪರಬ್ರಹ್ಮಗುರುಂ ಸ್ಮರಾಮಿ ಶ್ರೀಮತ್ಪರಬ್ರಹ್ಮಗುರುಂ ಭಜಾಮಿ ಶ್ರೀಮತ್ಪರಬ್ರಹ್ಮಗುರುಂ ವದಾಮಿ ಶ್ರೀಮತ್ಪರಬ್ರಹ್ಮಗುರುಂ ನಮಾಮಿ. ಶ್ರೀ ಪರಬ್ರಹ್ಮ ಸ್ವರೂಪನಾದ ಗುರುವನ್ನು ಸ್ಮರಿಸ್ತಾ ಇದ್ದೇನೆ, ಭಜಿಸ್ತಾ ಇದ್ದೇನೆ, ಕೀರ್ತಿಸ್ತಾ ಇದ್ದೇನೆ, ನಮಸ್ಕರಿಸ್ತಾ ಇದ್ದೇನೆ. ಗುರು ಅಂದರೆ ಬ್ರಹ್ಮಾನಂದ ಸ್ವರೂಪಕರು, ಶುದ್ಧ ಜ್ಞಾನ ಸ್ವರೂಪಕರು, ಎಲ್ಲರ ಬುದ್ಧಿಗೆ ಅಂದರೆ ಆಲೋಚನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು, ಬುದ್ಧಿಗೆ ಇಟುಕದಿರತಕ್ಕಂಥವನು, ಮೂರು ಗುಣಗಳು ಇಲ್ಲದವರು. ಅವರು ಆನಂದ ಸ್ವರೂಪಿಗಳಾಗಿದ್ದರಿಂದ ತಮ್ಮನ್ನು ಆಶ್ರಯಿಸಿದವರಿಗೆ ಆನಂದವನ್ನು ಉಂಟು ಮಾಡ್ತಾರೆ, ಆತ್ಮಜ್ಞಾನವನ್ನು ಅನುಗ್ರಹ ಮಾಡ್ತಾರೆ. ಭವರೋಗ ವೈದ್ಯರಾಗಿ ಸಂಸಾರ ಅನ್ನುವ ರೋಗವನ್ನು ದೂರ ಮಾಡ್ತಾರೆ. ಮನುಷ್ಯನಿಗೆ ಯಾವಾಗಲೂ ತನ್ನ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವುದೇ ಲಕ್ಷ್ಯವಾಗಿರುತ್ತೆ. ಒಂದು ಕೋರಿಕೆ ಈಡೇರಿದರೆ ಇನ್ನೊಂದು ಕೋರಿಕೆ ಉಂಟಾಗ್ತಾನೇ ಇರುತ್ತೆ. ಹೀಗೆ ಕೋರಿಕೆಗಳಿಗೆ ಕೊನೆಯೇ ಇರಲ್ಲ. ಆದ್ದರಿಂದ ಈ ಎಲ್ಲ ಕೋರಿಕೆಗಳನ್ನು ಪಟ್ಟಿ ಮಾಡಿ ಆಳವಾಗಿ ಪರಿಶೀಲನೆ ಮಾಡಿ ನೋಡಿದರೆ ಅವೆಲ್ಲವೂ ಮೂರು ರೀತಿಯ ಕೋರಿಕೆಗಳಲ್ಲಿ ಅಡಗಿವೆ. ಅವು ಯಾವುದೆಂದರೆ, ಒಂದು, ನಾನು ಎಲ್ಲ ಕಾಲದಲ್ಲೂ ಎಲ್ಲ ಕಡೆ ಎಲ್ಲರಿಗಿಂತ ಉತ್ತಮನಾಗಿರಬೇಕು. ಸರಿಯಪ್ಪ. 2, ನನಗೆಲ್ಲ ತಿಳಿದಿರಬೇಕು, ನಾನು ಯಾವಾಗಲೂ ಆನಂದವಾಗಿರಬೇಕು. ಈ 3 ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಹಿಂದಿನ ಚರಿತ್ರೆಯಲ್ಲಿದೆ, ಪ್ರಸ್ತುತ ಚರಿತ್ರೆಯಲ್ಲೂ ಇದೆ, ನಡೀತಾ ಇದೆ. ಆದ್ದರಿಂದ ಇವುಗಳನ್ನು ಮೂಲ ಕೋರಿಕೆಗಳು ಅಂತಾರೆ. ಇವು ಎಷ್ಟು ಜನ್ಮಗಳನ್ನು ಎತ್ತಿದರೂ ತೀರಲ್ಲ. ಹಾಗಾದರೆ ಇವು ತೀರಬೇಕಾದರೆ ಏನು ಮಾಡಬೇಕು ಅಂದರೆ ಗುರುವನ್ನು ಆಶ್ರಯಿಸಬೇಕು. ಆಗ ಮಾತ್ರ ತೀರುವುದಕ್ಕೆ ಸಾಧ್ಯ. ಕೆಲವರು ನಮಗೆ ಗುರುವಿನ ಅವಶ್ಯಕತೆಯೇ ಇಲ್ಲ, ನಾನೇ ಕಷ್ಟಪಟ್ಟು ವಿದ್ಯಾವಂತನಾಗಿದ್ದೀನಿ, ಪಂಡಿತನಾಗಿದ್ದೀನಿ, ಶಾಸ್ತ್ರವೇತ್ತನಾಗಿದ್ದೀನಿ, ಕಲಾಕಾರನಾಗಿದ್ದೀನಿ, ವೇದಶಾಸ್ತ್ರಗಳನ್ನು ಓದ್ತಾ ಇದ್ದೀನಿ ಅಂತೆಲ್ಲ ಅಂದ್ಕೊಳ್ತಾರೆ. ಇವೆಲ್ಲ ಲೌಕಿಕ ವಿದ್ಯೆಗಳು. ಇವು ಹೊಟ್ಟೆಪಾಡಿಗೆ ಮಾತ್ರವೇ ಕೆಲಸಕ್ಕೆ ಬರುವಂಥವು. ಇವು ನಮ್ಮ ದೃಷ್ಟಿಯನ್ನು, ಮನಸ್ಸನ್ನು ಬಹಳ ದೂರಕ್ಕೆ ಎಳೆದುಕೊಂಡು ಹೋಗಿ ಹೊರಗಿನ ವಸ್ತುಗಳ ಬಗ್ಗೆ ತಿಳಿಸುತ್ತವೆ. ಆದರೆ ನಿನ್ನಲ್ಲಿರುವ ನಿನ್ನ ಬಗ್ಗೆ ತಿಳಿಸಲಾರವು. ಭಗವಂತನ ಮೇಲೆ ಶ್ರದ್ಧೆಯಿಲ್ಲದೆ ಕೇವಲ ಇವುಗಳ ಮೇಲೆ ಶ್ರದ್ಧೆ ಇಟ್ಟರೆ ಇವು ನಿನ್ನನ್ನು ಇನ್ನಷ್ಟು ದೂರಕ್ಕೆ ಕರ್ಕೊಂಡು ಹೋಗಿ ಅಶಾಂತಿಗೆ ಗುರಿ ಮಾಡುತ್ತವೆ. ಆದರೆ ಭಗವಂತನನ್ನು ಕುರಿತು ತಿಳಿಸುವ ಆಧ್ಯಾತ್ಮ ವಿದ್ಯೆ ಹಾಗಲ್ಲ. ನಿನ್ನ ಕಣ್ಣನ್ನು, ನಿನ್ನ ಮನಸ್ಸನ್ನು ಒಳಗೆ ತಿರುಗಿಸಿ ನಿನ್ನನ್ನು ನಿನ್ನೊಳಗೆ ತಿರುಗಿಸುವ ಹಾಗೆ ಮಾಡುತ್ತೆ, ನಿನ್ನನ್ನು ನೀನು ತಿಳ್ಕೊಳ್ಳುವ ಹಾಗೆ ಮಾಡುತ್ತೆ. ಇದು ಆಧ್ಯಾತ್ಮ ವಿದ್ಯೆಗೆ ಉಪಯೋಗ. ಈ ಕಾಲದಲ್ಲಿ ಅನೇಕ ಮಂದಿ ನಾನಾ ಪದವಿಗಳನ್ನು, PhDಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಭಗವಂತನನ್ನು ಕುರಿತು ತಿಳಿಸುವ ಆಧ್ಯಾತ್ಮ ವಿದ್ಯೆ ಬಗ್ಗೆ ತಿಳಿದುಕೊಳ್ತಾ ಇಲ್ಲ, ಅದರ ಬಗ್ಗೆ ವಿಶ್ವಾಸವೇ ಇಲ್ಲ. ಅದರಿಂದಲೇ ಅವರು ಲೌಕಿಕ ರಂಗದಲ್ಲಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಏರಿದರೂ, ಪಂಡಿತರೇ ಆದರೂ ಅವರ ಕಷ್ಟಗಳು ಮಾತ್ರ ನಿವಾರಣೆ ಆಗ್ತಾ ಇಲ್ಲ, ಅವರಲ್ಲಿ ಅಡಗಿರುವ ಅಶಾಂತಿ ದೂರ ಆಗ್ತಾ ಇಲ್ಲ. ಕಷ್ಟಗಳು ಹೋಗಬೇಕಾದರೆ, ಅಶಾಂತಿ ನಿವಾರಣೆ ಆಗಬೇಕಾದರೆ ಪರವಿದ್ಯೆಯನ್ನು ಅಂದರೆ ಆಧ್ಯಾತ್ಮ ವಿದ್ಯೆಯನ್ನು ತಿಳ್ಕೊಳ್ಳಬೇಕು. ಅದನ್ನು ಗುರುವೇ ತಿಳಿಸ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಗುರುವನ್ನು ಆಶ್ರಯಿಸಬೇಕು. ಪೂರ್ವದಲ್ಲಿ ಭಕ್ತ ಪ್ರಹ್ಲಾದ
ತನ್ನ ತಂದೆಯ ಹತ್ತಿರ ಬಂದು, ಅಪ್ಪ, ನಾನು ಅರ್ಥಶಾಸ್ತ್ರವನ್ನು ಓದಿದೆ, ನ್ಯಾಯಶಾಸ್ತ್ರವನ್ನು ಕೂಡ ಓದ್ಬಿಟ್ಟಿದ್ದೀನಿ, ಎಲ್ಲ ಶಾಸ್ತ್ರಗಳನ್ನು ವಿದ್ಯಾಭ್ಯಾಸ ಮಾಡಿದೆ ಅಂಥೇಳಿ ಕೊನೆಯಲ್ಲಿ ಆಧ್ಯಾತ್ಮ ವಿದ್ಯೆಯ ರಹಸ್ಯವನ್ನು ತಿಳಿದೆ ತಂದೆ ಅಂತ ಹೇಳ್ತಾನೆ. ಅಂದರೆ ವಿದ್ಯೆಗೆಲ್ಲಿನ ಸಾರವನ್ನು, ರಹಸ್ಯವನ್ನು ತಿಳಿದುಕೊಳ್ಳಬೇಕು ಅಂತ ಅರ್ಥ ಇಲ್ಲಿ. ಅದೇ ಆಧ್ಯಾತ್ಮ ವಿದ್ಯೆ ಅಂತ ಅರ್ಥ. ಅದನ್ನು ಸದ್ಗುರು ಮಾತ್ರವೇ ಬೋಧನೆ ಮಾಡುವುದಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಅದರ ಮೌಲ್ಯವನ್ನು ಅರಿತು ಸದ್ಗುರುವನ್ನು ಆಶ್ರಯಿಸಿ ಧನ್ಯರಾಗಬೇಕು. ಲೌಕಿಕ ವಿದ್ಯೆ ಬೇಕು ನಿಜ, ಆದರೆ ಅದರ ಜೊತೆಗೆ ಭಗವಂತನನ್ನು ಕುರಿತು ತಿಳಿಸುವ ತತ್ವವಿದ್ಯೆಯನ್ನು ತಿಳಿಯಬೇಕು. ಅದನ್ನು ಬಿಟ್ಟರೆ ಮಾತ್ರ ಕಲಿತ ವಿದ್ಯೆಗಳೆಲ್ಲವೂ ನಿಮ್ಮನ್ನು ಭ್ರಮೆಯಲ್ಲಿ ಬೀಳಿಸಿಬಿಡುತ್ತವೆ. ಆದರೆ ಕೇವಲ ಗುರು ಮಾತ್ರ ಇಂತಹ ಪ್ರಮಾದದಲ್ಲಿ ಬೀಳದೇ ಇರೋ ಹಾಗೆ ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಸಮಾಜಕ್ಕೆ ಸದ್ಗುರು ಅತ್ಯವಶ್ಯಕ. ಕೆಲವರು ನಾವು ಜಪತಪಗಳನ್ನು ಮಾಡಿದ್ದೀವಿ, ಯಜ್ಞದಾನಗಳನ್ನು ಮಾಡ್ತಾ ಇದ್ದೀವಿ, ಪೂಜೆಗಳನ್ನು ಮಾಡಿದ್ವಿ, ಪೂಜೆಗಳು ತೀರ್ಥಯಾತ್ರೆಗಳನ್ನು ಕೂಡ ಮಾಡಿದ್ಬಿಟ್ಟಿದ್ದೀವಿ, ಮಾನವ ಸೇವೆ ಮಾಡಿದ್ವಿ, 10 ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಹೇಳುವರು ತಮ್ಮನ್ನು ತಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ತಮ್ಮನ್ನು ತಾವು ಉದ್ಧರಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಅಂಥವರು ಸಹ ಸದ್ಗುರುವನ್ನು ಆಶ್ರಯಿಸಬೇಕು. ಇಂತಹ ಪರಮ ಪವಿತ್ರವಾದ ಪರವಿದ್ಯೆ ಕೇವಲ ಗುರುವಿನಿಂದ ಮಾತ್ರವೇ ಲಭಿಸುವುದಕ್ಕೆ ಸಾಧ್ಯ. ಅದನ್ನು ಶಿಷ್ಯನಾದವನು ಪಡೆದು ಆಚರಿಸಿ ಧನ್ಯನಾಗಬೇಕು ಅಲ್ವಾ? ಗುರುವನ್ನು ಆಶ್ರಯಿಸುವುದರಿಂದ ಸುಖ ದುಃಖಗಳು, ಶೀತೋಷ್ಣಗಳಂಥ ದ್ವಂದ್ವಗಳಿಂದ ಉಂಟಾಗುವ ತಾಪಗಳು ನಾಶವಾಗುತ್ತವೆ. ದ್ವಂದ್ವಗಳಿಂದ ವೈರಾಗ್ಯ, ಮೋಹಗಳು ಉಂಟಾಗ್ತಾ ಇರುತ್ತವೆ. ಹೇಗುಂಟಾಗುತ್ತವೆ ಅಂದರೆ ಅದಕ್ಕೆ ಒಂದೆರಡು ಉದಾಹರಣೆ ಹೇಳ್ತೀನಿ ಕೇಳಿ. ಒಬ್ಬಾತ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಒಂದು ದೊಡ್ಡ ಆಲಯವನ್ನು ಕಟ್ಟಿಸನಂತೆ. ಆದರೆ ಯಾವಾಗಲೂ ಆ ದೇವಸ್ಥಾನವನ್ನೇ ನೋಡ್ತಾ ಕೂತಿರುತ್ತಂತೆ, ಅದನ್ನೇ ನೋಡ್ಕೊಂಡಿರೋದು. ಅದೇ ರೀತಿ ಇನ್ನೊಬ್ಬ ಶ್ರೀಮಂತ ಅಮೋಘವಾದ ದಾನ ಮಾಡಿ, ನಾನು ದಾನ ಮಾಡಿದೆ ಅಂತ ಎಲ್ಲರ ಹತ್ತಿರ ಹೇಳ್ಕೊಳ್ತಾನೆ. ಅದೇ ಥರ ಇದ್ದಂತೆ ಇಂತಹವುಗಳನ್ನು ವೈರಾಗ್ಯದಿಂದ ಕೂಡಿದ ವ್ಯಾಮೋಹ ಅಂತಾರೆ. ಇನ್ನು ಕೆಲವು ಪಾಪಿಷ್ಟಿ ಮೋಹಗಳಿರ್ತವೆ, ಮೂತಿಗಳು. ಅಂದರೆ ಯಾವುದನ್ನು ನೋಡಿದರೂ ಅದು ನನಗೆ ಬೇಕು ಅಂತ ಇರ್ತಾ ಮೂತಿ, ಪಾಪಿಷ್ಟಿ ಮೂತಿ. ಎಂತಹ ಸಂದರ್ಭದಲ್ಲೂ ಅದನ್ನು ಬೇರೆ ಯಾರಿಗೂ ಕೊಡಬೇಕು ಅಂತ ಅನ್ನಿಸದೇ ಇರುವುದು, ಯಾರಿಗೂ ಕೊಡೋದೇ ಇಲ್ಲ, ಅದು ಅವರೇ ಇಟ್ಕೊಂಡಿರ್ತಾರೆ ಆ ಪಾಪಿಷ್ಟಿ ಮುಖಗಳು. ಆದ್ದರಿಂದ ಪಾಪಿಷ್ಟಿ ವ್ಯಾಮೋಹ ಅಂತಾರೆ. ಈ ಮೋಹವನ್ನೇ ತಾಪ ಅಂತಾರೆ. ಇದು ದ್ವಂದ್ವಗಳಿಂದ ಉಂಟಾಗುತ್ತೆ. ಇದನ್ನೇ ಸಂಸಾರ ಸಾಗರ ಅಂತಾರೆ. ಸದ್ಗುರುವನ್ನು ಆಶ್ರಯಿಸುವುದರಿಂದ ಈ ದ್ವಂದ್ವಗಳು ನಾಶವಾಗುತ್ತವೆ, ದುಃಖಗಳು ದೂರವಾಗುತ್ತವೆ, ಮೋಹಗಳು ಬಿಟ್ಟು ಹೋಗುತ್ತವೆ, ಸಂಸಾರ ಸಾಗರವನ್ನು ದಾಟ್ತಾರೆ, ಅವಿದ್ಯೆ ಪೂರ್ಣವಾಗಿ ನಾಶವಾಗುತ್ತೆ, ಜನ್ಮಗಳಿಗೆ ಕಾರಣವಾದ ಕರ್ಮಗಳು ತೊಲಗುತ್ತವೆ, ಜ್ಞಾನ ವೈರಾಗ್ಯಗಳು ಸಿದ್ಧಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಉತ್ತಮ ಶಿಷ್ಯರಾಗಬೇಕು. ಗುರುರೂಪವನ್ನು ಧ್ಯಾನಿಸಬೇಕು, ಗುರುನಾಮವನ್ನು ಕೀರ್ತಿಸಬೇಕು. ಅದೇ ಹರಿಧ್ಯಾನ. ಹರಧ್ಯಾನವಾಗುತ್ತೆ. ಅದೇ ಹರಿಕೀರ್ತನೆ, ಅದೇ ಹರ ಕೀರ್ತನೆ ಕೂಡ ಆಗುತ್ತೆ. ಭಗವಂತನ ಜ್ಞಾನದಿಂದಲೇ ಮನುಷ್ಯ ಧನ್ಯನಾಗ್ತಾನೆ. ಆದ್ದರಿಂದ ಜ್ಞಾನ ಅನ್ನುವುದು ಕೇವಲ ಪುಸ್ತಕಗಳನ್ನು ಓದುವುದರಿಂದಾಗಲಿ, ಉಪನ್ಯಾಸಗಳನ್ನು ಕೇಳುವುದರಿಂದಾಗಲಿ, ತಲೆಯನ್ನು ಚೆಚ್ಚಿಕೊಳ್ಳುವುದರಿಂದಾಗಲಿ ಬರಲ್ಲ. ಗುರುವಿನ ಅನುಗ್ರಹದಿಂದ ಮಾತ್ರವೇ ಲಭಿಸುತ್ತೆ. ಗು ಅಂದರೆ ಕತ್ತಲು ಅಂತ ಅರ್ಥ, ರು ಅಂದರೆ ಬೆಳಕು ಅಂತ ಅರ್ಥ. ಅಂದರೆ ಅಜ್ಞಾನವನ್ನು ನುಂಗಿ ಹಾಕುವ ಗುರುವೇ ಪರಬ್ರಹ್ಮ ಅಂತ ಅರ್ಥ.
ಗುಕಾರಶ್ಚಂದಕಾರಸ್ತು ಋಕಾರಸ್ತನ್ನಿರೋಧಕ ಅಂಧಕಾರ ವಿನಾಶಿತ್ವಾತ್ ಗುರುರಿತ್ಯ ಅಭಿಧೀಯತೆ. ಇಲ್ಲಿ ಗು ಅಂದರೆ ಕತ್ತಲು, ರು ಅಂದರೆ ಅದನ್ನು ಹೋಗಿಸುವುದು ಅಂತ ಅರ್ಥ. ಅಂದರೆ ಯಾರು ಕತ್ತಲನ್ನು ಹೋಗಿಸ್ತಾ ಇದ್ದಾರೋ ಅವರೇ ಗುರು ಅಂತ ಅರ್ಥ. ಈ ಗುರುಗೀತೆಯ ಶ್ಲೋಕ ಹೇಳ್ತಾ ಇದೆ, ಸದ್ಗುರು ಯಾವಾಗಲೂ ಶಿಷ್ಯನ ಪಾಪದ ಬಗ್ಗೆ ಚಿಂತನೆ ಮಾಡ್ತಾನೆ. ಅದರಿಂದ ಶಿಷ್ಯನ ಪಾಪವು ನಾಶವಾಗಿ ಶಿಷ್ಯನು ಪುಣ್ಯಾತ್ಮನಾಗ್ತಾನೆ. ಗುರು ಯಾವಾಗಲೂ ಶಿಷ್ಯನನ್ನು ಮೆಚ್ಚಿಕೊಳ್ತಾ ಇದ್ದರೆ ಮಾತ್ರ ಅವನು ಪುಣ್ಯಾತ್ಮನಾಗಲ್ಲ. ಆದ್ದರಿಂದ ಸದ್ಗುರುವನ್ನು ಆಶ್ರಯಿಸಿದ ಶಿಷ್ಯನು ಯಾವಾಗಲೂ ಗುರುವನ್ನು ಹೊಗಳಲೇಬೇಕೇ ವಿನಃ ತಾನು ಮಾತ್ರ ಗುರುವಿನಿಂದ ಹೊಗಳಿಸಿಕೊಳ್ಳಬಾರದು. ಜಾಗ್ರತೆ. ಅಂದರೆ ನಾನು ಅಷ್ಟೊಂದು ಸೇವೆ ಮಾಡ್ತಾ ಇದ್ದೀನಿ, ಎಲ್ಲವೂ ಬಿಟ್ಟು ಇಲ್ಲೇ ಇದ್ದೀನಿ, ನನ್ನ ಸರ್ವಸ್ಸು ಗುರುಗೆ ಕೊಟ್ಬಿಟ್ಟಿದ್ದೀನಿ, ದಾನಗಳನ್ನು ಮಾಡ್ತಾ ಇದ್ದೀನಿ, ಪೂಜೆಗಳನ್ನು ಮಾಡ್ತಾ ಇದ್ದೀನಿ, ವಿದ್ಯಾಪರವಾಗಿ ಸೇವೆ ಮಾಡ್ತಾ ಇದ್ದೀನಿ, ನಾದಪರವಾಗಿ ಸೇವೆ ಮಾಡ್ತಾ ಇದ್ದೀನಿ, ಹೀಗೆ ನಾನಾ ರೀತಿ ಸೇವೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಗುರು ನನ್ನನ್ನು ಯಾವಾಗಲೂ ಮೆಚ್ಚಿಕೊಳ್ಬೇಕು ಅನ್ನೋ ಹುಚ್ಚುತನ ಬಿಡಬೇಕು. ಹಾಗಂದ್ಕೊಂಡ್ರೆ ಶಿಷ್ಯನ ಪುಣ್ಯ ಕ್ಷೀಣವಾಗ್ತಾ ಹೋಗುತ್ತೆ. ಇದು ಈ ಗುರುಪೂರ್ಣಿಮೆಯ ಸಂದೇಶ. ಈ ಉಪದೇಶವನ್ನೆಲ್ಲರೂ ಕೂಡ ಮನಸ್ಸಿನಲ್ಲಿ ಧಾರಣೆ ಮಾಡಿ ಆಚರಣೆ ಮಾಡಿ ಧನ್ಯರಾಗಿ ಆದಿಗುರು ದತ್ತಾತ್ರೇಯ ಸ್ವಾಮಿ ಅನುಗ್ರಹ ನಿಮಗೆ ಉಂಟಾಗಲಿ. ಜೈ ಗುರುದತ್ತ, ಶ್ರೀ ಗುರುದತ್ತ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮರ್ತೃಗಾಮಿ ಸನೋವತು. ದೀನಬಂಧುಂ ಕೃಪಾಸಿಂಧುಂ ಸರ್ವಕಾರಣಕಾರಣಂ ಸರ್ವರಕ್ಷಾಕರಂ ವಂದೇ ಸ್ಮರ್ತೃಗಾಮಿ ಸನೋವತು. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣಂ ನಾರಾಯಣಂ ವಿಭುಂ ವಂದೇ ಸ್ಮರ್ತೃಗಾಮಿ ಸನೋವತು. ಸರ್ವಾನರ್ಥಹರಂ ದೇವಂ ಸರ್ವಮಂಗಳಮಂಗಳಂ ಸರ್ವಕ್ಲೇಶಹರಂ ವಂದೇ ಸ್ಮರ್ತೃಗಾಮಿ ಸನೋವತು. ಬ್ರಹ್ಮಣ್ಯಂ ಧರ್ಮತತ್ವಜ್ಞಂ ಭಕ್ತಕೀರ್ತಿವಿವರ್ಧನಂ ಭಕ್ತಾಭೀಷ್ಟಪ್ರದಂ ವಂದೇ ಸ್ಮರ್ತೃಗಾಮಿ ಸನೋವತು. ಶೋಷಣಂ ಪಾಪಪಂಕಸ್ಯ ದೀಪನಂ ಜ್ಞಾನತೇಜಸಃ ತಾಪಪ್ರಶಮನಂ ವಂದೇ ಸ್ಮರ್ತೃಗಾಮಿ ಸನೋವತು. ಸರ್ವರೋಗಪ್ರಶಮನಂ ಸರ್ವಪೀಡಾನಿವಾರಣಂ ವಿಪದುದ್ಧರಣಂ ವಂದೇ ಸ್ಮರ್ತೃಗಾಮಿ ಸನೋವತು. ಜನ್ಮ ಸಂಸಾರ ಬಂಧಗ್ನಂ ಸ್ವರೂಪಾನಂದದಾಯಕಂ ನಿಶ್ರೇಯಸಪದಂ ವಂದೇ ಸ್ಮರ್ತೃಗಾಮಿ ಸನೋವತು. ಜಯಲಾಭಯ ಶಕ್ಕಾಮ ಧಾತುರ್ದತ್ತಸ್ಯ ಯಸ್ತವಂ ಭೋಗಮೋಕ್ಷಪ್ರದಸ್ಯೇಮಂ ಪ್ರಪಠೇತ್ ಸಕಲೀ ಭವೇತ್. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. Thank you.